ಶಿವ, ನೀನ್ ಜಗದೋದ್ಧಾರಕ, ನೀನು ದೇವ್ರು, ನೀನು ಹೋಗ್ಬಿಟ್ಟು ಅವ್ರಿಗೇನಾರ ಒಂದ್ ವರ ಕೊಟ್ರೆ ಒಳ್ಳೇದಾಗತ್ತಲ್ವಾ ಅಂತ. ಈಶ್ವರ ಹೇಳದಂತೆ, ಬೇಡ ಒಳ್ಳೇದಾಗಲ್ಲ, ಸುಮ್ನೆ ಬಾ ಹೋಗೋಣ ಮುಂದೆ ಅಂತ. ಪಾರ್ವತಿ ಬಿಡ್ಲಿಲ್ಲಂತೆ, ನೀನೇನಾರ ಮಾಡ್ಲೇಬೇಕು ಇವ್ರಿಗೆ ಅಂತ. ಓಕೆನಾ? ಕೊನೆ ಕೆಳಗಡೆ ಬಂದ್ರಂತೆ. ಈಶ್ವರ ಹೋಗ್ಬಿಟ್ಟು ಒಂದ್ ವೇಷ ಮರೆಸ್ಕೊಂಡು ಹೋಗ್ಬಿಟ್ಟು ಆ ಗಲಾಟೆ ಮಾಡ್ತಿರಲ್ಲ ಗಂಡ ಹೆಂಡ್ತಿ, ತಡೆದ್ಬಿಟ್ಟು ಗಂಡರ್ ಕೇಳದಂತೆ, ನಿನ್ಗೇನಾರ ಒಂದ್ ವರ ಕೇಳ, ಯಾಕೆ ಕೊಡ್ತೀನಿ ಅಂತ. ಅವ್ನು ಆವೇಶದಲ್ಲಿ ಇದ್ನಲ್ಲ, ಕೋಪದಲ್ಲಿ, ವರ ಕೊಡ್ತೀಯಾ, ಆಗತ್ತಾ, ನೀನು ಹೆಂಡ್ತಿ ಹಂದಿ ಆಗೋಗ್ಬಿಡ್ಲಿ ಅಂತ. ಅವನ್ ಹೆಂಡ್ತಿ ಹಂದಿ ಆಗೋಗ್ಬಿಟ್ಲಂತ. ಹಂದಿ ಹತ್ರ ಹೋಗಿ ಕೇಳದ್ನಂತ, ಮತ್ತೆ ನಿನ್ಗೇನಾರ ಒಂದ್ ವರ ಕೇಳಮ್ಮ, ಕೊಡ್ತೀನಿ, ಒಳ್ಳೇದಾಗತ್ತೆ ಅಂತ. ನನ್ನ ಹಂದಿ ಮಾಡೋದ್ನ ನನ್ ಗಂಡ ಅವನು ಹಂದಿ ಆಗೋಗ್ಬಿಡ್ಲಿ ಅಂತ. ಅವನು ಹಂದಿ ಆಗೋಗ್ಬಿಟ್ಲಂತ. ಕೊನೆಗೆ ಆ ಮಕ್ಳು ಅಳ್ತಾ ಇದ್ರಂತೆ. ಅವ್ರನ್ನೋಗಿ 3ನೇ ವರ ಕೇಳದ್ನಂತೆ, ನಿನ್ಗೇನ್ ಬೇಕು ಅಂತ. ಮಕ್ಕಳೇ, ನಮ್ಮ ಅಪ್ಪ ಅಮ್ಮನ್ ಮೊದ್ಲಿನ ತರ ಮಾಡ್ಬಿಡು ಅಂದ್ರಂತೆ. ಟಮಾರದ್ ಮತ್ತೆ ಮೊದ್ಲಿನ ತರ ಮತ್ತೆ ಸ್ಪೈಟ್, ಡಮಾ ಡಿಮೀರ್ ಅಂತ. ಈಶ್ವರ ಹೇಳದ್ನಂತೆ, ಎಷ್ಟು ವರ ಕೊಟ್ಟೆ ನಾನು? 3 ವರ ಕೊಟ್ಟೆ. ಏನಾರ ಯೂಸ್ ಆಯ್ತಾ ಇವ್ರಿಗೆ? ಯಾಕಂದ್ರೆ ಇವ್ರ ಬುದ್ಧಿ ಎಮೋಷನ್ ಜೊತೆ ಕೊಟ್ಬಿಟ್ಟಿದ್ದಾರೆ ಕೈಗೆ. ಇವ್ರಿಗೆ ಬುದ್ಧಿನೇ ಇಲ್ಲ ಇವ್ರಿಗೆ. ಬಾ ಇನ್ನೊಂದ್ ಕಡೆ ತೋರಿಸ್ತೀನಿ ನಿನ್ಗೊಬ್ಬನ್ನ ಅಂತ ಕರ್ಕೊಂಡು ಹೋದ್ನಂತೆ. ಯಾರೋ ಒಬ್ಬ ಈ ತರ ಯಂಗ್ಸ್ಟರ್, ಬರೆಯಲ್ಲಿ ಪ್ರೆಸಿಡೆಂಟ್, ಸ್ವಲ್ಪ ಕಿಲಾಡಿ, ಓಕೆನಾ, ಈ ತರ ಕಿಲಾಡಿ ನೋಡ್ಬಿಟ್ಟು ಒಂದೇ ಒಂದ್ ವರ ಕೊಡ್ತೀನಿ, ಏನ್ ಬೇಕು ನಿನ್ಗೆ ಕೇಳ್ರೆ ಅವ್ನು ಎಕ್ಸೈಟ್ ಆಗ್ಲಿಲ್ಲಂತೆ. 1 ವರ ಕೊಡ್ತೀಯಾ, ಇದು ಖಂಡಿತ ವರ್ಕೌಟ್ ಆಗತ್ತಾ ಅಂತ ಕೇಳದ್ನಂತೆ. ಖಂಡಿತ ಆಗತ್ತಪ್ಪ, ಕೇಳು ಅಂದ್ರೆ ಒಂದ್ 5 ನಿಮಿಷ ಟೈಮ್ ಕೊಡು ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ನಂತೆ. ಮನೇಲಿ ಹೆಂಡ್ತಿ, ಅಪ್ಪ ಅಮ್ಮ, ಓಕೆನಾ, ಎಲ್ಲಾರನ್ನೂ ಕೇಳದ್ನ, ನಿಮ್ಗೇನ್ ಬೇಕು ಅಂತ. ಹೆಂಡ್ತಿಗ್ ಮಕ್ಕಳಾಗಿಲ್ಲ. ಹೆಂಡ್ತಿ ಕೇಳಿದ, ನನ್ಗೊಂದ್ ಮಗು ಕೇಳ್ಬಿಡ್ರಿ, ನನಗೆ ಮಗು ಆದ್ರೆ ತುಂಬಾ ಸಂತೋಷ ನನಗೆ ಅಂತ. ಅಪ್ಪ ಅಮ್ಮ ಕಣ್ಣಿಲ್ಲಂತೆ. ಅಪ್ಪ ಅಮ್ಮ ಕೇಳೋಣ, ನಮ್ ಕುರುಡು ಕಣ್ಣು, ನಾವು ಕೊನೆ ಸಾಯೋ ಟೈಮಲ್ಲೂ ಜಗತ್ ನೋಡಿ ಸಾಯ್ತೀವಪ್ಪ, ನಮ್ ಕಣ್ ಬರ್ಸತ್ರ ಕೇಳಪ್ಪ ಅಂತ. ಇವನಿಗೆ ದುಡ್ಡು ಬೇಕಾಗಿದೆ, ಬಡತನ, ಓಕೆನಾ. ವಾಪಸ್ ಯೋಚನೆ ಮಾಡ್ಕೊಂಡ್ ಬಂದಂತ ಈಶ್ವರನ ಹತ್ರ ಏನ್ ಕೇಳದಂತೆ ಗೊತ್ತಾ ವರ? ನಮ್ಮ ಅಪ್ಪ ಅಮ್ಮ ನನ್ನ ಮಗುನ ಚಿನ್ನದ ತೊಟ್ಲಲ್ಲಿ ನೋಡತ್ರ ಆಶೀರ್ವಾದ ಮಾಡಪ್ಪ ಅಂತ. ಅರ್ಥ ಆಯ್ತಾ? ಅಪ್ಪ ಅಮ್ಮನ ಕಣ್ಣು ಬಂತು, ಮಗುನೂ ಆಯ್ತು, ಚಿನ್ನದ ತೊಟ್ಲಂದ್ರೆ ಇವನಿಗೆ ಶ್ರೀಮಂತಿಕೆನೋ ಬಂತು. ಅದಕ್ಕೆ ವಿಚಾರಗಳಿಗೆ ಬೆಲೆ ಕೊಡೋ ದೇಶ ಯಾವತ್ತೂ ಚೆನ್ನಾಗಿರುತ್ತೆ ಅಲ್ವಾ? ಈ ಎಮೋಷನ್ ಬೆಲೆ ಕೊಡೋದಿದೆಯಲ್ಲ, ಅದು ಯಾವತ್ತೂ ಅಜ್ಞಾನದ ಫಲ ಅಹಂಕಾರ, ಅಹಂಕಾರದ ಫಲ ದ್ವೇಷ, ದ್ವೇಷದ ಫಲ ಸರ್ವನಾಶ.